ನೀವು ತಿಳಿಲಾರ್ಬಿಟ್ಟೆ ಚೇತು ಅನಿಸ್ಕೊಂಡು ಎಲ್ಲಿ ಹೋದು ಬೀರ್ಬಲ್ ಕಡೆ ಹೋದು. ಬೀರ್ಬಲ್ ಕಡೆ ಹೋಗ ನಿದ್ದದ ಕತಿ ಹೇಳ್ತಾರೆ. ಹಿಂಗ ರಾಜಾಗ ರಾತ್ರಿ ಕನಸು ಬಿದ್ದಿತ್ತ. ಮತ್ ಕನಸಿನೊಳಗೆ ಎಲ್ಲ ಹಾಲು ಬಿದ್ದು ಒಂದೇ ಹಾಲು ಉಳಿದಿತ್ತು. ಮತ್ ನಾವ್ ಇದ್ದದ್ದು ಹೇಳಿಬಿಟ್ಟಿದೆವು, ನಿನ್ನ ಬಳಗೆ ಎಲ್ಲ ನೆನಕಿ ಮೊದ್ಲೇ ಸಾತ್ ಹೋತದ ಹೇಳಿದೆವು. ಹಿಂಗಾನ ನಮ್ಗೆ ಚೇತು ಮಾಡಿ ಅಸಹ್ಯ ಮಾಡಿ ಅಪಮಾನ ಮಾಡಿ ಕಳಿಸ್ಯಾನ. ನಾವು ಅಪಮಾನ ಸಹನ ಆಲಾರ ಬಿಟ್ಟಿಗೆ ನಿನ್ನ ಕಡೆ ಬಂದಿದ್ದೆವು. ಅವ ಬೀರ್ಬಲ್ ಅಂದ, ಹುಚ್ಚಪ್ಪಗಳ ಹಿಂಗ್ಯಾಂಗ ಯಾನ್ ಹೇಳಿರಿದು, ಮಾತಿನ ಅರ್ಥ ಮರ್ಮ ತಿಳಿದು ಹೇಳ್ಬೇಕಿಂತ ವಿಷಯ. ಮಾತ ಆಡಿದರ ಹೋಯ್ತು, ಮೂತ ಒಡದರ ಹೋತು, ಮಾತಿಗೆ ಮಾತ ಗುರುತ ಹಿಡಿ ಹಿಡಿ ಗುರುತ ಹಿಡಿ, ಮತಿನಗ ಮುಂದ ತಪ್ಪಿದಲ್ಲೋ ಎಡಿ, ಮತಿನಗ ಮುಂದ ತಪ್ಪಿದಲ್ಲೋ ಎಡಿ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಪರಮಾತ್ಮನ ಪ್ರತಿ ಅವತಾರಿ ಸಿದ್ಧರು ಗುರು ಮಕಣಾಪುರ ವಾಸಿಯಾಗಿರ್ತಕ್ಕಂಥ ಗುರು ಸೋಮಲಿಂಗೇಶ್ವರ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಆತನ ಪರಮ ಶಿಷ್ಯನೆನಿಸಿಕೊಂಡಿರ್ತಕ್ಕಂಥ 7 ಯುಗದಲ್ಲಿ ಅಮೋಘ ಭಕ್ತಿಯನ್ನು ಮಾಡಿ ಜಗತ್ತದೊಳಗ ಅರ್ಕೇರಿ ಜಾಲಗೇರಿ ಸಿದ್ದಾಪುರ ಮೂರೂರ ಮುಂಗಡಿಯಲ್ಲಿ ಹಗ್ಗು ಕೋಲುಗಳಿಲ್ಲದೆ ಅಂತರ್ಲೆ ಕಂಬಳಿ ಡೇರೆ ಹೊಡೆದು ಕಳ್ಳಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ಗುರು ಸೋಮಲಿಂಗನ ಧ್ಯಾನವನ್ನು ಗೈದಿರ್ತಕ್ಕಂಥ ಯೋಗಿನಾದ ಸಾಧು ಅಮೋಘ ಮುತ್ತನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಅದೇ ರೀತಿ ಯಮಸಿದ ಮುತ್ತನ ಸಿದ್ಧಟಿ ಒಳಗೆ 21 ಮಂದಿ ಧರ್ಮರೊಳಗ ತಂದಿನಾದ ಸೋಮಣ ಮುತ್ತ ತಾಯಿ ಸೋಂಬಾಯಿ ಹೊಟ್ಟಿಲಿ 5 ಮಂದಿ ಹೊಟ್ಟಿ ಬಂದರು. ಹಿರಿ ಮಲ್ಲಪೊಡಿಯ ಚಿಕ್ಕ ಮಲ್ಲಪೊಡಿಯ ತಿಕುಂಡಿ ಮುತ್ಯ ಪೊಡಿಯ ಬೆಳವಣಿಗೆ ಸನ್ಯಾಸಿ ಮಲಕಾರಿಸಿದ್ದು 10 ರೋಗ್ಯಾಣ ಮುತ್ಯ. 4ನೇದವ ಹಿಂಡ ಸಿದ್ಧರೊಳು ಪುಂಡ ಸಿದ್ಧ ಶತಕೋಟಿ ಸಿದ್ಧರೊಳಗೆ ಬೆಂಕಿ ಊಟ ಮಾಡಿರ್ತಕ್ಕಂಥ ಹಳ್ಳದ ಸನ್ಯಾಸಿ ಬೆಳವಣಿಗೆ ಮಲಕಾರಿಸಿದ್ದು ಮುತ್ಯ ಎನ್ನ ಸಂಘದ ಒಡೆಯ ನೆನೆಸಿಕೊಂಡಿರ್ತಕ್ಕಂಥ ಮಲಕಾರಿಸಿದ್ದು ಮುತ್ಯನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಎನ್ನ ಜ್ಞಾನಕ್ಕೆ ಜ್ಯೋತಿ ಎನಿಸಿಕೊಂಡಿರ್ತಕ್ಕಂಥ ಕವಿರತ್ನ ಸಿದ್ಧರತ್ನ ಜ್ಞಾನರತ್ನ ದಾಸೋಹ ಮೂರ್ತಿ ಮುತ್ಯಾನ ಎಡಕ ಮಠವನ್ನು ಕಟ್ಟಿ ಜಗತ್ತದೊಳಗೆ ಅಮೋಘ ಸಿದ್ಧ ಮುತ್ಯಾನ ಕೀರ್ತಿ ಮುಗಲೆತ್ತರಕ್ಕೆ ಮುಟ್ಟಿಸಿರ್ತಕ್ಕಂಥ ಎನ್ನ ಗುರು ಮದಗೊಂಡ ಮುತ್ಯಾನ ಪಾದಕ್ಕೂ ಕೂಡ ಅನಂತ ಕೋಟಿ ಭಕ್ತಿ ವಂದನೆಗಳನ್ನು ಹೇಳಿ, ಈ ಎಲ್ಲ ನನ್ನ ಯೂಟ್ಯೂಬ್ ವೀಕ್ಷಕರಿಗೆ ರಾಹುಲ್ ಮಾಸ್ತರ್ ಹುಟ್ಗಿ ಹಾಗೂ ಸಂಗು ಎಸ್ಕೆ ಯೂಟ್ಯೂಬ್ ಚಾನೆಲ್ ಒಳಗೆ ಹಾರ್ದಿಕವನ್ನು ಸ್ವಾಗತವನ್ನು ಕೊಡ್ತಾ, ಇವತ್ತ ನಾವು ನಿಮ್ಮ ಮುಂದೆ ಒಂದು ಹೊಸ ವಿಷಯ ಏನಪ್ಪ ಅಂದ್ರೆ, ಜಗತ್ತದೊಳಗ ನಾವೇನು ಮಾಡ್ಲತ್ತಿದ್ದೇವಲ್ಲ, ಇದೇನಿದು, ಇದಕ್ಕೇನತ್ತೀವಿ ಈಗ ಮಾಡ್ಲತ್ತಿದ್ದೇವಲ್ಲ, ಇದಕ್ಕೆ ಮಾತಾಡೋದತ್ತೀವಲ್ಲ, ಇದರ ಮಹತ್ವ ಏನು? ಇದರ ಮಹತ್ವ ಅಂದ್ರೆ ಎದರ ಮಹತ್ವ? ಇವತ್ತಿನ ವಿಷಯ ಅದರ ಬದ್ದಲ್ಲಿ ಅದ. ಏನು? ಜಗತ್ತದೊಳಗ ಮಾತಿನ ಮಹತ್ವ ಏನು? ಮಾತಿನಿಂದ ಜಗತ್ತದೊಳಗೆ ಏನೇನಾಗ್ತದ? ಮಾತಿನೊಳಗೆ ಎಷ್ಟು ತಾತ್ಪರ್ಯ ಅದ? ಹೆಂಗೆ ಮಾತಾಡಿದ್ರೆ ಜನ ಒಲಿತದ, ಹೆಂಗೆ ಮಾತಾಡಿದ್ರೆ ಜನ ಒದಿತದ, ಇದು ಅರ್ಥ ಮಾಡ್ಕೋಬೇಕಾಗಿದೆ. ಅದಕ್ಕೆ ಮಾತಿನ ಮಹತ್ವ ಅನ್ನಂಥದ್ದು ಒಂದು ವಿಷಯ. ಸರ್ವಸಾಧಾರಣ ತಾವೆಲ್ಲರೂ ಅಕ್ಬರ್ ಬೀರ್ಬಲ್ ಕತೆ ಕೇಳಿರ್ತೀರಿ. ಕೆಲವೊಂದು ಅಕ್ಬರ್ ಬೀರ್ಬಲ್ ಕತೆ ಒಳಗೆ ಎಷ್ಟೋ ಒಂದು ನಗೆಗಳು ಕತೆ ಇರ್ತಾವೆ, ಕೆಲವೊಂದು ನಿಜ ಜೀವನದೊಳಗೆ ಗಾಂಭೀರ್ಯವಾಗಿ ಅಳವಡಿಸಿರ್ತಕ್ಕಂಥ ಒಂದು ವಿಷಯಗಳು ಬರ್ತಾವೆ. ಆದ್ರೆ ಅಲ್ಲಿದೆ ಅಕ್ಬರ್ ಬೀರ್ಬಲ್ದೇ ಒಂದು ದೃಷ್ಟಾಂತ ಹಿಂಗೆ ಬರ್ತದೆ.
ಒಂದು ವಿಷಯ ಹಿಂಗೆ ಬರ್ತದೆ. ಒಂದು ದಿವಸ ಅಕ್ಬರ್ಗೆ ಕನಸು ಬೀಳ್ತದ. ಅಕ್ಬರ್ ಮಹಾರಾಜಗ ಏನು ಕನಸು ಬೀಳ್ತದಪ್ಪ ಅಂದ್ರೆ, ರಾತ್ರಿ ಮಲಗಿದ್ದಾಗ ತನ್ನ ಬಾಯಿ ಒಳಗೆ ಇದ್ದಿರ್ತಕ್ಕಂಥ ಎಲ್ಲ ಹಲ್ಲುಗಳು ಫಳ 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 ಉಚ್ಚಿ ಬಿದ್ದು ಬಿಡ್ತಾವ. ಒಂದೇ ಹಲ್ಲು ಉಳಿತದತ್ತ. ಒಂದೇ ಹಲ್ಲು ಉಳ್ಯಾನೆ ಇವನಿಗೆ ಏಕದಮ್ ಚಿಂತಿ. ಎಲ್ಲ ಹಲ್ಲು ಬಿದ್ದು ಒಂದೇ ಹಲ್ಲು ಹಿಂಗಾಯ್ತೀನಿ ಹ್ಯಾಂಗ ಮಾಡೋದಿತ್ತೇಳಿ ಮುಂಜಾನೆ ಹೇಳಾನಿ 108 ಶಾಸ್ತ್ರಿಗಳಿಗೆ ಎಲ್ಲರಿಗೆ ಕರೆಸಿ ಇದು ಏನು ಇಂಥ ಕನಸು ಬಿತ್ತಂತ ಹೇಳಿ ಅವ್ರನ್ನೆಲ್ಲ ಕರೆಸಿ ಆಸ್ಥಾನದೊಳಗೆ ಬಂದು ಕೂತ್ರ. ಅಕ್ಬರ್ ಮಹಾರಾಜ ಮುಂದೆ ಕೂತಿದ. ಒಬ್ಬೊಬ್ರಿಗೆ ಕರೆಸ್ಲತ್ತ. ನಂದು ರಾತ್ರಿ ಹಿಂಗಾಗ್ಯದ, ಎಲ್ಲ ಹಲ್ಲು ಬಿದ್ದಂಗಾಗ್ಯಾವ, ಕನಸ್ನಾಗ ಒಂದೇ ಹಲ್ಲು ಉಳ್ದದೇನು. ಎಲ್ಲರ ಬಾಯಿಲಿ ಒಂದೇ ಶಬ್ದ, ಏನು? ರಾತ್ರಿ ನಿಮ್ಮ ಕನಸಿನೊಳಗೆ ಎಲ್ಲ ಹಲ್ಲು ಬಿದ್ದು ಒಂದೇ ಹಲ್ಲು ಉಳ್ದದಂದ್ರೆ ನಿಮ್ಮ ಜೀವಕ್ಕಿಂತ ಹೆಚ್ಚು ನೀವೇನು ಪ್ರೀತಿ ಮಾಡ್ತಿರಲ್ಲ ನಿಮ್ಮ ಬಳಗ, ಇದು ನಿಮ್ಗಿಂತ ಮೊದಲು ಹೋಗ್ತದ. ನೀವು ಇಷ್ಟೇ ಎಲ್ಲಕ್ಕಿಂತ ಕೊನೆಗೆ ಹೋಗ್ತೀರಿ, ಅದೆಲ್ಲ ನಿಮ್ಕಿ ಮೊದಲೇ ಹೋಗೋದತ್ತಂದು. ಹಳಾಗ ಒಮ್ಮೆ ಶಿಟ್ಟು ಬತ್ತು ನೋಡ್ರಿ. ನನ್ನ ಬಳಗ ನನಕಿ ಮೊದಲು ಸಾಯ್ತದತ್ ಹೇಳ್ತೀರಿ ನೀವು. ನಿಮ್ಗೆ ಎಷ್ಟು ಧೈರ್ಯ ಅಂತೇಳಿ ಅವ್ರು ಎಲ್ಲರಿಗೆ ಚೀತು ಉಗುಳಿ ಹಚ್ಬಿಟ್ಟದ. ಯಾರ್ಯಾರು ಹೇಳಕ್ಕೆ ಬಂದಿರಲ್ಲ ಅವ್ರಿಗೆಲ್ಲ ಅಪಮಾನ ಮಾಡಿ ಹಚ್ಬಿಡ್ದ, ಕಿಮ್ಮತ್ತಿಲ್ದಂಗೆ ಮಾಡಿ ತೆಗೆದ. ಹಿಂಗ್ಯಾಂಗೆ ಮಾತಾಡಿದ್ರೆ ಅಂತೇಳಿ ಇವ್ಯಾನ್ ಇವ್ ತಿಳಿಲಾರ್ಬಿಟ್ಟೆ ಚೀತು ಅನ್ನಿಸ್ಕೊಂಡು ಎಲ್ಲಿ ಹೋದು ಇವು ಬೀರ್ಬಲ್ ಕಡೆ ಹೋದು. ಬೀರ್ಬಲ್ ಕಡೆ ಹೋಗ ನಿದ್ದದ ಕತಿ ಹೇಳ್ತಾರೆ. ಹಿಂಗೆ ರಾಜಾಗ ರಾತ್ರಿ ಕನಸು ಬಿದ್ದಿತ್ತ. ಮತ್ತು ಕನಸಿನೊಳಗೆ ಎಲ್ಲ ಹಾಲು ಬಿದ್ದು ಒಂದೇ ಹಾಲು ಉಳಿದಿತ್ತು. ಮತ್ತು ನಾವು ಇದ್ದದ್ದು ಹೇಳಿಬಿಟ್ಟಿದ್ದೆವು, ನೀನು ಬಳಗೆಲ್ಲ ನಿನಗೆ ಮೊದಲೇ ಸಾತು ಹೋತದ ತಿಳಿದೆವು. ಹಿಂಗಾನ ನಮಗೆ ಚೀತು ಮಾಡಿ ಅಸಹ್ಯ ಮಾಡಿ ಅಪಮಾನ ಮಾಡಿ ಕಳಿಸ್ಯಾನ. ನಾವು ಅಪಮಾನ ಸಹನ ಆಲಾರ ಬಿಟ್ಟೆಗೆ ನಿನ್ನ ಕಡೆ ಬಂದಿದ್ದೆವು. ಅವ ಬೀರ್ಬಲ್ ಅಂದ, ಹುಚ್ಚಪ್ಪಗಳ ಹಿಂಗ್ಯಾಂಗೆ ಯಾನ್ ಹೇಳಿರಿದು, ಮಾತಿನ ಅರ್ಥ ಮರ್ಮ ತಿಳಿದು ಹೇಳ್ಬೇಕಿಂತ ವಿಷಯ ಇದು. ಹಿಂಗೆ ಹೇಳಿದ್ರೆ ಕೆಲಸ ಆಗೋದಿಲ್ಲ. ಇದು ಏನು ಹೇಳ್ಬೇಕಂತ ಹೇಳಿ ಬರ್ರಿ ನಿಮಗೆ ಹೇಳ್ತೀನಿ, ಇಲ್ಲಿ ತೋರಿಸ್ತೀನಿ ಅಂತೇಳಿ ಕರ್ಕೊಂಡು ಹೋದ ರಾಜನ ಆಸ್ಥಾನಕ್ಕೆ. ಅಕ್ಬರ್ ಮಹಾರಾಜ ಕೂತಿದ. ಹೋಗಿ ಅಲ್ಲಿ ರಾಜರ ನಿಮ್ಗೇನೋ ಒಂದು ಕನಸು ಬಿದ್ದದತ್ತೆ, ಮತ್ತು ಏನದು ಹೇಳ್ರಿ ನಾ ಹೇಳ್ತೀನಿ ಅಂದ. ಇದ್ದ ಕನಸು ಅವನಿಗೆ ಹೇಳ್ದ. ಅಂಥ ಭಾರಿ ಕನಸು ರೀ ಅಂದವ. ರಾಜಾಗ ಚಿಂತೆ ಆಯ್ತು. ಅವ್ರಲ್ಲಿ ಎಲ್ಲ 8 ಮಂದಿ 100 ಆಚಾರ್ಯಗಳು ಬಂದರು, ಎಲ್ಲಕ್ಕಿಂತ ಕೆಟ್ಟ ಕನಸು ಅಂದಾರ ಅವರು. ಇವ ಎಂಥ ಭಾರಿ ಕನಸಲ್ಲ ಅಂದವ ಮರ ಅಂದವ. ಅವ ಅಂದ, ಭಾರಿ ಅಂದ್ರೆ ಚಲೋ ಆಯ್ತು, ಹೇಳು ಮುಂದೆ ಏನಾಯ್ತು? ಏನಲ್ಲಕ್ಕೇನ್ರಿ ಎಂಥ ಭಾರಿ ಕನಸು ಬಿದ್ದದ, ನಿಮ್ಮ ಪ್ರಪಂಚ ನಿಮ್ಮ ಬಂಧು ಬಾಂಧವ್ಯ ಬಳಗದೊಳಗೆ ಎಲ್ಲಾರಕ್ಕಿಂತ ಹೆಚ್ಚಿಗೆ ನೀವೇ ಬದುಕ್ತೀರಿ ಅಂದ್ಬಿಟ್ಟ. ಎಲ್ಲರಿಗಿಂತ ಹೆಚ್ಚಿಗೆ ನೀವೇ ಬದುಕ್ತೀರಿ. ಆನಂದ ಉಕ್ಕಿ ಬಂದಂಗಾಯ್ತು. ಹೌದು ಏನು ಹೇಳುಣಿಕೆ, ಏನು ವಿಷಯ, ಏನು ಕನಸು ಹೇಳುಣಿಕೆ ಅಂತ ಹೇಳಿ ಆನಂದದಿಂದ ಬೀರ್ಬಲ್ಗ ಬಹುಮಾನ ಕೊಟ್ರಿ. ವಿಚಾರ ಮಾಡ್ರಿ. ಹೇಳು ತಾತ್ಪರ್ಯ ಇಷ್ಟೇ. 100 ಮಂದಿ ಆಚಾರ್ಯಗಳು ಬಂದು ಏನು ಹೇಳಿರು, ನಿಮ್ಮ ಮನ್ಯಾಗ ಎಲ್ಲಾರು ನಿಮ್ಕಿ ಮೊದಲೇ ಸಾಯ್ತಾರ. ಬೀರ್ಬಲ್ ಬಂದು ಏನು ಹೇಳ್ದ, ಎಲ್ಲರಿಗಿಂತ ಹೆಚ್ಚು ನಿಮ್ಮ ಮನ್ಯಾಗ ನೀವೇ ಬಾಳ್ತೀರಿ ಅಂದ್ರೆ ಅವರು ಇವ್ರಿಗೆ ಏನು ಎರಡು ಅರ್ಥ ಒಂದೇ. ಆದ್ರೆ ಹೇಳ್ತಿರ್ತಕ್ಕಂಥ ಶೈಲಿ ಬೇರೆ, ಹೇಳ್ತಿರ್ತಕ್ಕಂಥ ರೀತಿ ಬೇರೆ, ಹೇಳ್ತಿರ್ತಕ್ಕಂಥ ಬಗೆ ಬೇರೆ. ಮಾತಿನೊಳಗೆ ಎಷ್ಟು ತಾತ್ಪರ್ಯ ಅದ. ಅದಕ್ಕೆ ಹೇಳ್ತಾರ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳ ಇಲ್ಲ. ಮಾತಾಡೋವನಿಗೆ ಒಂದು ಜಗಳ ಬರ್ತಿಲ್ರ, ಅವನು ಬರೀ ಮಾತಿನಾಗೆ ಹೊಡಿತಿರ್ತಾನವ. ಮಾತಿನ ಅರ್ಥ ತಿಳಿದವ ಮಾತಾಡ್ತಾನೆ. ಸುಮ್ಮನೆ ಎಲ್ಲರೂ ಒಬ್ಬರು ನೋಡಿ ಒಬ್ರು ಮಾಡ್ತೀನಂದ್ರೆ ಆಗಲ್ಲ. ಹಂಗ ಇವ ಏನು ವಿಷಯ ಬಿಡಿಸದ, ಹಳೆ ಅಲ್ಲ ಮಗಳ ಗಂಡ ಅಂದಂಗೆ ತಿಳಿಸಿಬಿಟ್ಟಿವ. ಮಗಳ ಗಂಡ ಅನ್ನನೇ ಆಚಾರಗಳ ಮ್ಯಾಗ ಹೆಂಗೆ ಸಿಟ್ಟಿಗೆ ಬಂದಿತ್ತಲ್ಲ ಹಂಗಾಗಿತ್ತಿದು. ಇವ ಡೈರೆಕ್ಟ್ ಬಂದು ಹಳೆ ಅಂದ ಇವನ ಮ್ಯಾಗ ಹೌಸಾದವ. ಮಗಳ ಗಂಡ ಅಂದ್ರೆ ಸಿಟ್ಟು ಬರ್ತಿತ್ತು ಅವನಿಗೆ.
ಆ ಆ ರೀತಿ ಇಲ್ಲಿ ಆಗಿ ಹೋಯ್ತು. ಮಾತಿನೊಳಗೆ ಎಷ್ಟು ತಾತ್ಪರ್ಯ ಅದು ನೋಡ್ರಿ, ಮಾತಿನೊಳಗೆ ಎಷ್ಟು ಮಹತ್ವ. ಅದಕ್ಕೆ ನಮ್ಮ ಕೆಂಪಟ್ಟಿ ಕೇದಾರಿ ಗುರುಗಳು ಮಾತಿನ ಸಲುವಾಗಿ ನೀವು ಒಂದು ಹಾಡು ಬರ್ದಾರ. ಏನಪ್ಪಾ ಅಂತ ಕೇಳಿದ್ರ, ಮಾತ ಆಡಿದರ ಹೋಯ್ತು ಮೂತ ಒಡದರ ಹೋತು, ಮಾತಿಗೆ ಮಾತ ಗುರುತ ಹಿಡಿ ಹಿಡಿ ಗುರುತ ಹಿಡಿ, ಮತಿನಗ ಮುಂದ ತಪ್ಪಿದಲ್ಲೋ ಎಡಿ, ಮತಿನಗ ಮುಂದ ತಪ್ಪಿದಲ್ಲೋ ಎಡಿ, ಮಾತಿಗಾಗಿ ಮತಿ ಉಳ್ಳ ರಾಮಚಂದ್ರ, ನಡೆದೋ ಅರಣ್ಯದ ಕಡಿ, ಮಾತಿಗಾಗಿ ಹರಿಚಂದ್ರ ರಾಜಕೀ ಬಿಟ್ಟ. ನೋಡ್ರಿ, ಮಾತಿಗಾಗಿ ಹರಿಚಂದ್ರ ರಾಜಕೀಯ ಬಿಟ್ಟತ್ತ. ವಿಕ್ರಮಾದ ಪುಡಿ 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 ಪುಡಿ, ಮಾತಿಗಾಗಿ ಮುಕ್ಕಿದೋ ತಾ ಮಣ್ಣ ಹೂಡಿ, ಮಾತಿಗಾಗಿ ಮುಕ್ಕಿದೋ ತಾ ಮಣ್ಣ ಹೂಡಿ, ಮಾತು ಸಣ್ಣದಲ್ಲ ಸತ್ತುಳ ಧರ್ಮರು, ಕೆಡಿಸಲಿಲ್ಲೋ ತಮ್ಮ ನಡಿ, ಆತ್ಮಲಿಂಗ ಮಾತಿಗಾಗಿ ಕೊಟ್ಟಿಲ್ಲೇನೋ. ನೋಡ್ರಿ, ಮಾತಿಗಾಗಿ ಆತ್ಮಲಿಂಗ ಕೊಟ್ಟದ್ದು. ಹತ್ತು ಮುಖದವ ಕೆಂಜಡಿ ಜಡಿ ಕೆಂಜಡಿ, ಮಾತಿಗಾಗಿ ದುರ್ವಾಸದು ಬೆಂಕಿ ಕೀಡಿ, ಮಾತಿಗಾಗಿ ದುರ್ವಾಸದು ಬೆಂಕಿ ಕಿಡಿ, ಮಾತು ಕೇಳದೆ ಸತ್ತು ಕೌರವರು, ಭಾನಗದ ಸೂರ್ಯನ ಅಡಿ, ಮಾತು ಮಾತಿಗಾಗಿ ಯಾದವರು ಮಾದವರು, ಸತ್ತು ಹೋದ್ರೋ ಬಡದ್ಯಾಡಿ ಬಡದ್ಯಾಡಿ ಬಡದ್ಯಾಡಿ, ಮಾತಿನರ್ಥ ತಿಳಿದ ಹೋಗಪ್ಪ ನೀನು ಕೋಡಿ, ಮಾತಿನ ಅರ್ಥ ತಿಳಿದ ಹೋಗಪ್ಪ ನೀನು ಕೋಡಿ, ಮಾತಿನ ಅರ್ಥ ಅರಿಯದ ಕೋತಿಗಿ ಯಾತಕ ಮಾತಿನ ಗೊಡಿ, ಮಾತಿನಲ್ಲೇ ಮುತ್ತ ಮಾತಿನಲ್ಲೇ ಗಾತ. ನೋಡ್ರಿ, ಮಾತಿನೊಳಗೆ ಮುತ್ತಾದತ್ತ, ಮಾತಿನೊಳಗೆ ಗಾತದತ್ತ. ಮಾತಿನಿಂದ ಕಟ್ಟ ಕಡಿ ಕಡಿ ಕಟ್ಟ ಕಡಿ, ಮಾತಿಗಾಗಿ ಎತ್ತಿ ನಿಲ್ಬ್ಯಾಡೋ ಹ್ಯಾಡಿ, ಮಾತಿಗಾಗಿ ಎತ್ತಿ ನಿಲ್ಲಬ್ಯಾಡೋ ಹ್ಯಾಡಿ, ಮಾತಿಗಾಗಿ ಮಾರುತಿ ರಾಮಚಂದ್ರ
ಯುದ್ಧ ಮಾಡಿದರು ಹೋರಾಡಿ ಮಾತಿಗಾಗಿ ಮನಿ ಬಿಟ್ಟು ಮಾದುಲಿಂಗ ಹತ್ತಿ ಮೂರೂರ ಮುಂಗಡಿ 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 ಅವಧೂತ ಸಿದ್ಧ ಅರಿಯಲಿಲ್ಲೋ ಈ ಕುಡಿ ಅವಧೂತ ಸಿದ್ಧ ಅರಿಯಲಿಲ್ಲೋ ಈ ಕುಡಿ ಮಾತಿಗಾಗಿ ಪದ್ಮಾವತಿಯ ಲಗ್ನ ಆಗ್ಯದ ಕೇಳರಿ ಮುನ್ನುಡಿ ಮಾತು ಕಳಕೊಂಡಿಲ್ಲ ಮಾತ ಹುಡುಕಿದರ ಹುಟ್ಟಾಗಿ ಊರ ಕಟ್ಟ ಕಡಿ ಕಡಿ ಕಟ್ಟ ಕಡಿ ಕೇದರಿ ಪದ ದೇವರಿಗಿಡದಂಗೋಯಾಡಿ ಕೇದಾರಿ ಪದ ದೇವರಿಗಿಡದಂಗೋಯಾಡಿ ಮಾತು ಸಣ್ಣದಲ್ಲ ಹುಟ್ಟಗಿ ಹುಡುಗರು ಮಾತಿಲೆ ಅಂದ್ರೋ ತುಸು ತಡಿ. ನೋಡ್ರಿ ಎಂಥ ಅದ್ಭುತ ಗೀತೆ ಅದು. ಮಾತಿನಿಂದ ಜಗತ್ತದೊಳಗೆ ಏನೇನಾಯ್ತನಂತದು ಈ ಒಂದು ಪದ್ಯ ರೂಪನಾಗ ನಮ್ಮ ಸಹಗುರುಗಳಾಗಿರ್ತಕ್ಕಂಥ ಕೇದಾರಿ ಮಾಸ್ತರ್ ಅವರು ಸಾಹಿತ್ಯ ರೂಪದಾಗ ಹೇಳ್ಯಾರ. ಅದಕ್ಕೆ ಆತ್ಮೀಯ ಬಂಧುಗಳಿಗೆ ಜಗತ್ತಿನೊಳಗೆ ಮಾತಾ ಹಿತವಾಗಿರಬೇಕು, ಮಿತವಾಗಿರಬೇಕು, ರೀತಿ ಒಳಗಿರಬೇಕು, ಮಾರ್ಗದರ್ಶನ ಒಳ್ಳೆಯದಿರಬೇಕು ಅಂದ್ರೆ ನಿಮಗೆ 4 ಜನರೊಳಗೆ ಬೆಳೀತಿರ್ತಕ್ಕಂಥ ವಿಚಾರಗಳು ಬರ್ತಿರ್ತಾವೆ. ಅದಕ್ಕೆ ಮಾತು ಹಿತವಾಗಿ ಮಿತವಾಗಿ ಮಾತಾಡಿರ್ತೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಿನಂತಿಯನ್ನು ಮಾಡಿ ಇಲ್ಲಿಗೆ ಒಂದು ಕಾರ್ಯಕ್ರಮ ಮುಕ್ತಾಯ ಮಾಡ್ತೀವಿ. ಧನ್ಯವಾದಗಳು.